ನೋಡಿ 2,500 ಟೋಟಲ್ 5,000 ರೂಪಾಯಿ. 5,000 ರೂಪಾಯಿಗೆ ಇಂಡಿಯಾದಲ್ಲಿ ಏನೆಲ್ಲ ಮಾಡ್ಬೋದು ಹೇಳಿ. ನೋಡಿ ಹೆಂಗಿದೆ ಹೇರ್ ಕಟ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ತುಮಕೂರು ಹುಡುಗ ಯಶವಂತ್. ಮುಂಚೆ ಹಿಂಗೆ ಉದ್ದುದಕ್ಕೆಲ್ಲ ಹೇರ್ ಸ್ಟೈಲ್ ಬಿಟ್ಬಿಟ್ಟಿದ್ನಲ್ಲ, ಆವಾಗಲೂ ಚೆನ್ನಾಗಿಲ್ಲ ಅಂತಿದ್ರು. ಮತ್ತು ಈ ಥರ ಮಾಡಿಸ್ಕೊಂಬಂದೆ, ಈಗಲೂ ಚೆನ್ನಾಗಿಲ್ಲ ಅಂತಿದ್ರು. ಅದಕ್ಕೆ ಇವತ್ತು ನಾರ್ಮಲ್ಲಾಗಿ ಸೈಡಲ್ಲಿ ಫೇಡ್ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದೀಶ್ ಕೂಡ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಹಿಂಗ್ ಉದ್ದುದಕ್ ಬಿಟ್ಕೊಂಡು ಅವ್ರ ಮನೇಲಿ ಜೋಗಯ ಆಗಿದ್ಯಾ ಅಂತಿದ್ರು. ಅದಕ್ಕೆ ಇವತ್ತು ಇಬ್ರು ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ. ಆಮೇಲೆ ನಾನು ಹಿಂಗೆ ಶಾರ್ಟ್ ಏನಕ್ಕೆ ಮಾಡಿಸಿದ್ದೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಇಲ್ಲಿ ಹೇರ್ ಕಟ್ ಅಂದರೆ ತುಂಬ ಕಾಸ್ಟ್ಲಿ. ಬನ್ನಿ ಹೋಗೋದ. ಸೂರ್ಯ ಬೇರೆ ಬಂದಿದೆ ಇವತ್ತು ಈಚೆ. ಮಿಸ್ಟರ್ ಸೂರ್ಯ ಮಸ್ತಾಗಿದೆ ಅನ್ಕೊಳ್ಳಿ ವೆದರು. ಆಗಿ ಒಂಥರ ಕೋಲ್ಡಾಗಿ ಗಾಳಿನೂ ಬೀಸ್ತಿದೆ. ಬಟ್ ಸೂರ್ಯ ಕೂಡ ಆಚೆ ಬಂದಿದೆ. ಬಟ್ ಆದರೆ ಸಖತ್ ಫೀಲ್ ಇದೆ ಗೈಸ್. ಹೋಗೋದ ಬನ್ನಿ. ನಮ್ಮದು ಒಂದು ರೆಸಿಡೆನ್ಷಿಯಲ್ ಏರಿಯಾನೇ, ಬಟ್ ಅಂತ ಹೇಳ್ಕೊಳೋ ಥರ ಏರಿಯಾದಲ್ಲಿ ಏನಿಲ್ಲ. ನಾವು ಮುಂದಕ್ಕೆ ನೋಡೋಣ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಏರಿಯಾಗೂ ಹೋಗಿ ಸೇರ್ಕೊಳ್ಳೋಣ. ಸೂರ್ಯ ಬಂದಿರೋದಕ್ಕೆ ಫ್ಲವರ್ಸ್ ನೋಡಿ. ಸೂರ್ಯ ಬಂದಿರೋದಕ್ಕೇನು ಫ್ಲವರ್ಸ್ ಇಲ್ಲ ಗೈಸ್, ಅದು ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅದಕ್ಕೆ. ನೋಡಿ ಗುಲಾಬಿ ಮರ, ಅದು ಗುಲಾಬಿ ಗಿಡ ನೋಡಿರ್ತೀರ, ಗುಲಾಬಿ ಮರ ಇದೆ ನೋಡಿ ಅಲ್ಲಿ. ಇವಾಗ ಹಾಸಮ್ ಬಾರ್ಬರ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು 1 ಕಿಲೋಮೀಟ್ರೂ ಆಗಲ್ಲ, ಅಷ್ಟು ದೂರ ನಡ್ಕೊಂಡು ಹೋದರೆ ಸಿಗುತ್ತೆ ಗಾಸ್ಫರ್ ಸ್ಟ್ರೀಟಲ್ಲಿ. ಇಲ್ಲಿ ಸುತ್ತಮುತ್ತ ಯಾರೇ ಏನಾದರೂ ಸಾಮಾನುಗಳು ತಗೋಬೇಕು ಅಂದ್ರೂ ಹೇರ್ ಕಟ್ ಮಾಡ್ಸೋಕ್ಕಾಗಲಿ ಏನಕ್ಕಾದ್ರೂ ಗಾಸ್ಫರ್ ಸ್ಟ್ರೀಟ್ಗೆ ಹೋಗಬೇಕು, ಎಲ್ಲನೂ ಸಿಗುತ್ತೆ ಅಲ್ಲಿ. ಆಮೇಲೆ UK ಅಲ್ಲಿ ನೋಡಿ ಮನೆಗಳು ಎಲ್ಲಿಂದ ಎಲ್ಲಿಗೆ ಹೋದ್ರೂ, ನೀನು ಯಾವುದೇ ರಿಚ್ ಏರಿಯಾಗಾದರೂ ಹೋಗು, ಯಾವುದೇ ನಾರ್ಮಲ್ ಆಗಿರೋ ಏರಿಯಾಗಾದರೂ ಹೋಗು, ಒಂದೇ ಥರನೇ ಕಾಣ್ತಿರುತ್ತೆ ಮನೆಗಳು. ಡೈಮೆನ್ಷನ್ಸು ಒಂದೇ ಥರ ಇರುತ್ತೆ ಅನ್ಸುತ್ತೆ ಒಳಗಡೆ. ಡೈಮೆನ್ಷನ್ಸ್ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಮೆಟ್ಲು ಸ್ಟೇರ್ಸ್ ಎಲ್ಲ ಫುಲ್ ಚಿಕ್ಕದಾಗಿ ಮಾಡಿರ್ತಾರೆ. ಒಳಗಡೆ ಅಂತೂ ಇಕ್ಕಟ್ಟು ಸಖತ್ ಸಫೋಕೇಶನ್ ಅನಿಸುತ್ತೆ UK ಅಲ್ಲಿರೋ ಮನೆಗಳು. ನಮ್ಮ ಇಂಡಿಯಾದ ಮನೆಗಳೇ ಇರಲ್ಲ, ನಮ್ಮ ಇಂಡಿಯಾದಲ್ಲಿರೋ ಮನೆಗಳೇ ಬೆಸ್ಟು ನನ್ನ ಪ್ರಕಾರ. ನೋಡಿ ಮಧ್ಯದ ರೋಡಲ್ಲಿ ನಡ್ಕೊಬತ್ತಾ ಇದ್ದೀವಿ ನಾವು. ಬನ್ನಿ ಫುಟ್ಪಾತ್ಗೆ ಹೋಗೋದ. ಇನ್ನೊಂದೇನು ಅಂದರೆ ಇಲ್ಲೆಲ್ಲ ಜನಗಳೇ ಕಾಣಿಸೋದಿಲ್ಲ. ಜನಗಳೆಲ್ಲೂ ಕಾಣಿಸಲ್ಲ ಗೈಸ್, ಮೋಸ್ಟ್ ಕಡಿಮೆ. ಅದು ಚಳಿಗಾಲದಲ್ಲಿ ಅಂದರೆ ಕಾಣಿಸಲ್ಲ, ಬೇಸಿಗೆ ಅಂದರೆ ಎಲ್ಲ ಈಚೆಗೆ ಬರ್ತಾರೆ. ಇವಾಗೆಲ್ಲ ಈಚೆ ಓಡಾಡ್ತಿರ್ತಾರೆ, ಪರವಾಗಿಲ್ಲ. ಚಳಿಗಾಲದಲ್ಲಿ ಯಾರೂ ಕಾಣೋದೇ ಇಲ್ಲ ಜನಗಳು ಮೋಸ್ಟು. ನಾವಿರೋದು 8th ನಾರ್ತ್ಫೀಲ್ಡ್ ರೋಡಲ್ಲಿ. ನೋಡಿ ಇಲ್ಲೊಂದು ಮೆಡಿಕಲ್ ಶಾಪ್ ಇದೆ, ಅಂದರೆ ಮೆಡಿಕಲ್ ಶಾಪ್ ಅಲ್ಲ, ಇದು NHS ಫಾರ್ಮಸಿ. ಹಂಗಂತ ಹೇಳ್ಬಿಟ್ಟು ಇಲ್ಲಿ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ಹಂಗೆ ಕೊಡೋಲ್ಲ, ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ನೋಡಿ ಇಲ್ಲಿ ಪಾರ್ಶ ಹೋಗ್ತಿದೆ ನೋಡಿ. ಅಂಕಲ್ ನೋಡ್ಬಿಟ್ಟು ಮಸ್ತಾಗಿ ಸೌಂಡ್ ವಿಡಿಯೋ ಮಾಡ್ತಿದ್ದೀವಿ ಅಂತಾನೆ. ನೋಡಿ ಇನ್ನೇನು ಸ್ಪ್ರಿಂಗ್ ಸೀಸನ್ ಬಂತು, ಎಲ್ಲ ಮರಗಳಲ್ಲಿ ಸ್ಟ್ರೈಟ್ ನೋಡಿ, ಎಲ್ಲ ಮರಗಳೆಲ್ಲ ಚಿಗುರಾಗ್ತವೆ. ಇವಾಗ ಇನ್ನೂ ಚಿಗುರ್ತವೆ, ಎಲೆ ಏನೋ ಕಾಣ್ತಾನೆ ಇಲ್ಲ, ಫುಲ್ ಬೋಡ ಆಗೋಗಿದ್ದಾವೆ. ನೋಡಿ UK ಕ್ಲೀನ್ ಅಂತಾರೆ. ತಿಪ್ಪೆ ನೋಡಿ ಇಲ್ಲಿ. ನಾನೇ ಕ್ಲೀನ್ ಅಂತೀನಿ, ಆದರೆ ಎಲ್ಲ ದೇಶದಲ್ಲೂ ಕ್ಲೀನಾಗಿರೋ ಜಾಗನೂ ಇರುತ್ತೆ, ಹಿಂಗೆ ತಿಪ್ಪೆ ಥರ ಜಾಗನೂ ಇರುತ್ತೆ. ಅದು ಜನಗಳ ಮೇಲೆ ಡಿಪೆಂಡು. ಬರೀ ಜನಗಳ ಮೇಲೂ ಅಲ್ಲ, ಗೌರ್ಮೆಂಟು ಅದಕ್ಕೆ ಕಾರಣನೇ. ನೋಡಿ ಅಂಕಲ್ದು ಪಾರ್ಶೆ ಏನು ಮಸ್ತಾಗಿದೆ. ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ನಮ್ಮ ಬೇರೆ ಫಾರಿನರ್ಸ್ಗಿಂತ ನಮ್ಮ ಇಂಡಿಯನ್ಸ್ ಕ್ರಿಂಜಾಗಿ ನೋಡ್ತಾರ ಒಂಥರ. ಈ ರೋಡಲ್ಲಿ ಬರೀ ಇಂಡಿಯನ್ಸ್ ಜಾಸ್ತಿ ಇರ್ತಾರೆ. ನೋಡಿ ಬೇಬಿ BMW. ಇಲ್ಲಿ ಫ್ಲವರ್ಸ್ ನೋಡಿ ಗೈಸ್, ಫುಲ್ ಫ್ಲವರ್ಸ್ ಎಲ್ಲ ಬಂದಿದ್ದಾವೆ. ಇವಾಗ ಬಂದ್ವಿ ಗಾಸ್ಫರ್ ಸ್ಟ್ರೀಟ್ಗೆ. ಈ ರೋಡ್ ಬಾರ್ಬರ್ ಶಾಪ್ ಇದಾವೆ, ಆದರೆ ತುಂಬ ಬಾರ್ಬರ್ ಶಾಪ್ಸ್ ಇದ್ದಾವೆ, ಒಂದು ಸೂಪರ್ ಮಾರ್ಕೆಟ್ಸ್ ಇದ್ದಾವೆ, ಇಂಡಿಯನ್ ಸ್ಟೋರ್ಸ್ ಇದ್ದಾವೆ. ಏನು ಬೇಕು ಪ್ರತಿಯೊಂದು ಈ ಸ್ಟ್ರೀಟಲ್ಲಿ ಸಿಗುತ್ತೆ. ಮೋಸ್ಟು ಇಂಡಿಯನ್ಸ್ ಗ್ರಾಸರೀಸ್ ಆಗ್ಬೋದು, UK ಅಲ್ಲಿ ಸಿಗೋ ಐಟಮ್ಸ್ ಆಗ್ಬೋದು, ಎಲ್ಲನೂ ಸಿಗುತ್ತೆ ಇಲ್ಲಿ.
ಎಣ್ಣೆ ಆಗ್ಬೋದು ಎಲ್ಲ. ಎಣ್ಣೆ ಕೂಡ ಆಫ್ಲೈನ್ ಶಾಪ್ಸ್ ಕೂಡ ಸಖತ್ತಿದ್ದಾವೆ ಇಲ್ಲಿ. ಸ್ವಲ್ಪ ಡಿಸ್ಕೌಂಟ್ಸಲ್ಲೂ ಕೊಡ್ತಾರೆ. ಎಣ್ಣೆ, ವೇಪ್ಸು, ಸಿಗರೇಟ್ ಕೂಡ ಇಂಡಿಯನ್ ಸಿಗರೇಟ್ಸ್ ಕೂಡ ಸಿಗುತ್ತೆ ಈ ಸ್ಟ್ರೀಟಲ್ಲಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡಿ ಪಿಜ್ಜಾ ಶಾಪ್ಸು, ಇದೇ ನಾವು ಯಾವಾಗಲೂ ಪಿಜ್ಜಾ ತಿನ್ನೋ ಶಾಪ್ ಇದು, ಚಾರ್ ಗ್ರಿಲ್ ಅಂತ ಹೇಳ್ಬಿಟ್ಟು. ಬರೀ 3 ಪೌಂಡ್ಸ್ಗೆ 8 ಇಂಚ್ ಪಿಜ್ಜಾ ಸಿಗುತ್ತೆ ಇಲ್ಲಿ. ಮಸ್ತಾಗಿರುತ್ತೆ ಟೇಸ್ಟ್ ಕೂಡ. ಅದೇ ನೀವು ಏನಾದರೂ ಕೋವೆಂಟ್ರಿಯಲ್ಲಿದ್ದರೆ ಬಂದು ಚಾರ್ ಗ್ರಿಲ್ಲಲ್ಲಿ ಟ್ರೈ ಮಾಡಿ. ಅದೇ 300 ಇಂಡಿಯಾದಲ್ಲಿ ಡಾಮಿನೋಸಲ್ಲಿ ಕೊಟ್ಟರೆ 3 ಪಿಜ್ಜಾ ಸಿಗುತ್ತೆ. ಆಮೇಲೆ ಇದು ಅಫ್ಘಾನ್ ಮಾರ್ಕೆಟ್ ಅಂತ ಹೇಳಿ, ಇಲ್ಲಿ ಎಲ್ಲ ಗ್ರೋಸರೀಸ್ ಸಿಗುತ್ತೆ ನೋಡಿ. ತರಕಾರಿನೂ ಅಷ್ಟೇ, ಎಲ್ಲ ತರಕಾರಿನೂ ಸಿಗುತ್ತೆ ಮೋಸ್ಟ್. ಫ್ರೂಟ್ಸು ಸಿಗುತ್ತೆ. ಹಾಂ, ಫ್ರೂಟ್ಸ್ ಕೂಡ ಸಿಗುತ್ತೆ ಎಲ್ಲ. ಇವಾಗ ಬಂದ್ವಿ ಇದೇ ನೋಡಿ ಆಸಮ್ ಬಾಬಾಸ್. ಇಲ್ಲೇ ಏರ್ ಕಟ್ ಮಾಡ್ಸೋದು ನಾನು ನಾರ್ಮಲಾಗಿ ಯಾವಾಗಲೂ ಮಾಡ್ಸಕ್ಕೆ ಹೋಗೋದ. ಬನ್ನಿ, ಆಯಿತು. ಏರ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ, ಬನ್ನಿ ಮಾಡ್ಸೋದ. ಈ ಲುಕ್ ನೋಡಿ, ಇವಾಗ ಹೇರ್ ಕಟ್ ಮಾಡಿಸಿದ್ರೆ ನೋಡಿ ಎಷ್ಟೊಂದು. ಇವಾಗ ನೋಡಿ ಹಿಂಗಿದೆ, ಏರ್ ಕಟ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಆಸಮ್ ಬಾಬಾಸ್ ಅಂತ ಹೇಳ್ಬಿಟ್ಟು, ನೀವೇನಾದರೂ ಕೋವೆಂಟ್ರಿಯಲ್ಲಿದ್ದರೆ ಇಲ್ಲಿ ಬನ್ನಿ, ಸ್ಟೂಡೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಇಟ್ ಆಸ್ ಲೈಕ್ ದಿಸ್. Number one. Yeah. What? No. Yeah. Second, I'll show you. So like this. ಯಶವಂತಿಗೆ ಈ ಥರ ಕಟಿಂಗ್ ಬೇಕಂತೆ. ಗೈಸ್ ಇಲ್ಲಿ ನೋಡಿ, ಇಲ್ಲೊಬ್ಬಂಗೆ ಸ್ಟೀಮ್ ಹಾಕ್ಕೊಂಡು ಕಟಿಂಗ್ ಮಾಡಿಸ್ತಾ ಇದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ನೋಡಿ ಹೆಂಗಿದೆ ಏರ್ ಕಟ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಈ ಸೈಡ್ ಗೈಸ್ ನೋಡಿ ನಂದಾಯಿತು ಏರ್ ಕಟ್ಟು, ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಫಸ್ಟ್ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿದೆಯೋ, ಅಥವಾ ಇದಕ್ಕೆ ಮುಂಚೆ ಜುಟ್ಟು ಬಿಟ್ಕೊಂಡಿದ್ನಲ್ಲ ಅವಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಆದೀಶ್ ಮಾಡಿಸ್ತಾ ಇದ್ದಾನೆ ನೋಡಿ ಅಲ್ಲಿ. ಇವಾಗ ನೋಡಿ ಹೆಂಗ್ ಕಾಡ್ ಮನುಷ್ಯನ ತರ ಕಾಣಿಸ್ತಿದ್ದಾನೆ ಸ್ವಲ್ಪ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡಿ ಗೈಸ್ ಆದಿತ್ತು ಆಯ್ತು ಏರ್ ಕಟ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು. ನನ್ ಚೆನ್ನಾಗಿದೆಯಾ ಇವ್ನು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅವನದೇ ಚೆನ್ನಾಗಿರೋದು. ಥ್ಯಾಂಕ್ ಯು ವೆರಿ ಮಚ್. ನೋಡಿ 2,500 ಟೋಟಲ್ 5,000 ರೂಪಾಯಿ. 5,000 ರೂಪಾಯಿಗೆ ಇಂಡಿಯಾದಲ್ಲಿ ಏನೆಲ್ಲ ಮಾಡ್ಬೋದು ಹೇಳಿ. ಸಿ ಬ್ರೋ, ಸಿ ನೋಡಿ ಇದೇ ಶಾಪು. ಈ ಶಾಪಿಗೆ ಬನ್ನಿ, ಸ್ಟೂಡೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ 20%. ನೋಡಿ ಇಬ್ಬರಲ್ಲಿ ಯಾರ್ದು ಚೆನ್ನಾಗಿದೆ ಏರ್ ಕಟ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಮತ್ತು ಇನ್ನೇನು ಗೈಸ್ ಎಲ್ಲ ಆರಾಮಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಬಾಯ್, ಲವ್ ಯು ಗೈಸ್.